ದಾಳಿಂಬೆ ಕಾಳಿಗೆ ಕಟ್ಟಿದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸರ್ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಳ್ಳಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಸೊ ಇವತ್ತು ಬೆಳಗ್ಗೆನೆ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿ ಸೊ ಇನ್ನೂ ರೆಡಿ ಆಗಬೇಕು, ರೆಡಿ ಆಗಿಲ್ಲ. ಇವತ್ತು ಫುಲ್ ಖುಷಿ ಅಂದರೆ ಖುಷಿ, ಯಾಕಂದರೆ ಸರ್ಪ್ರೈಸ್ ಆಗಿ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಸೊ ಈ ಮಿಡಲಲ್ಲಿ ಸರ್ಪ್ರೈಸ್ ಅಂತ ತುಂಬಾನೇ ಒಂದು ವೀಕಿಂದನೂ ಅನ್ಕೊಂಡಿದ್ದೆ, ಬಟ್ ಎಲ್ಲೋ ಆ ಒಂದು ಸರ್ಪ್ರೈಸ್ ಸ್ವಲ್ಪ ಚೇಂಜ್ ಆಗಿದೆ. ಯಾಕಂದರೆ ನಮ್ಮ ಅತ್ತಿಗೆ ಅಣ್ಣಂಗೆ ಯಾರಿಗೂ ಗೊತ್ತಿಲ್ದಂಗೆ ನಾವು ಸರ್ಪ್ರೈಸ್ ಹೋಗ್ಬೇಕು ಅಂತ ಇದ್ವಿ. ಬಟ್ ನಮ್ಮ ಅತ್ತಿಗೆ ಕಾರಣಾಂತರದಿಂದ ಊರಿಗೆ ಬಂದಿದ್ರು. ಸೊ ಇಲ್ಲೇ ಸ್ಟೇ ಇದ್ದಾರೆ. ಅವ್ರು ಹೋದ್ಮೇಲೆ ನಾವು ಹೋಗ್ಬೇಕು ಅಂತಾನು ಅನ್ಕೊಂಡಿದ್ವಿ, ಬಟ್ ಅದು ಸರಿ ಆಗೋದಿಲ್ಲ. ಮತ್ತೆ ನಮ್ಮ ಜೊತೆಗೆ ಬರ್ಬೋದಿತ್ತಲ್ಲ, ಅವರಿಗೂ ಏನಕ್ಕೆ ಬೇಜಾರು ಮಾಡೋದು ಅಂತ ಹೇಳಿ ನಮ್ಮ ಮನೆಯವರು ತಂಗಿ ಬೇಜಾರಾಗ್ತಾರೆ ಅಂತ ಹೇಳಿ ಅವಳ ಜೊತೆಗೆ ಹೋಗ್ಬಿಡೋಣ ಅಂತ ಹೇಳಿದ್ದಾರೆ ಅಲ್ವೇನ್ರಿ. ಸೊ ಹಾಗಾಗಿ ನಮ್ಮ ಅತ್ತಿಗೆ ಜೊತೆಗೆ ಹೋಗ್ತಾ ಇದ್ದೀವಿ. ಇನ್ನು ನಮ್ಮ ಅತ್ತಿಗೆಗೆ ಏನು ಹೇಳಿದ್ದೀವಿ ಅಂತ ಅಂದರೆ, ಸೊ ಇವರು ಹೋಗಿ ಹೇಳಿದ್ದಾರೆ. ಸೊ ಅಂದರೆ ನಮ್ಮ ಅಣ್ಣಂಗೆ, ಅಂದರೆ ಅಣ್ಣನ ಬರ್ಡೇಗೆ ಹೋಗ್ತಾ ಇರೋದು ನಾವು. ಸೊ ಅಣ್ಣನ ಬರ್ತ್ಡೇಗೆ ನಾವು ತುಂಬ ಸರ್ಪ್ರೈಸಾಗಿ ಹೋಗಬೇಕು ಅಂತ ಇದ್ವಿ. ಏನು ಮಾಡೋಕ್ಕಾಗಲ್ಲ, ಅಂದ್ಕೊಂಡಿದ್ದೆಲ್ಲ ಆಗೋದಿದ್ರೆ ನಾವೆಲ್ಲ ಯಾಕೆ ಹಿಂಗಿರ್ತಾ ಇದ್ವಿ. ಸೊ ಹಾಗಾಗಿ ಅಣ್ಣಂಗೆ ಒಂದು ಗೊತ್ತಿಲ್ಲ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ, ಅದು ಅವ್ರ ಜೊತೆಗೆ ಅಂತ ಹೇಳಿ. ಸೊ ಇದು ನಮ್ಮ ಸರ್ಪ್ರೈಸ್ ನಮ್ಮ ಅಣ್ಣನ ಬರ್ತ್ಡೇಗೆ. ಸೊ ಈ ಥರ ಸರ್ಪ್ರೈಸ್ ನಾನು ಯಾವತ್ತೂ ಯಾರಿಗೂ ಕೊಟ್ಟಿಲ್ಲ. ಈ ಟೈಮ್ ನಮ್ಮ ಅಣ್ಣಂಗೆ ಒಂದು ಸರ್ಪ್ರೈಸ್ ಆಗಿ ನಾವು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ಪರವಾಗಿಲ್ಲ, ಏನೂ ಆಗೋದಿಲ್ಲ, ಅಂದ್ಕೊಂಡಿದ್ದೆಲ್ಲ ಆಗಲ್ಲ ಕೆಲವೊಂದು ಟೈಮು. ಸೊ ಹೆಂಗೆ ಬರುತ್ತೋ ಹಾಗೆ ಹೋಗ್ತಾ ಇರಬೇಕು. ಇವಾಗ ಬ್ಯಾಗ್ ಪ್ಯಾಕ್ ಏನೂ ಮಾಡ್ಕೊಂಡಿಲ್ಲ. ನೈಟ್ ನನಗೆ ಆ್ಯಕ್ಚುಲಿ ತುಂಬಾ ಸುಸ್ತಾಗಿತ್ತು, ಹಾಗಾಗಿ ನಾನು ಊಟ ಮಾಡಿ ಬಿದ್ಕೊಂಡೆ, ಮಲ್ಕೊಂಡೆ. ಸೊ ಇವಾಗ ಒಂದೇ ದಿನಕ್ಕೆ ಹೋಗ್ತಾ ಇರೋದು ಫ್ರೆಂಡ್ಸ್, ಒಂದೇ ದಿನಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಹಾಗಾಗಿ. ಸೊ ನೋಡೋಣ ಬೆಂಗಳೂರಿಗೆ ಹೋದ್ಮೇಲೆ ಅಣ್ಣನ ರಿಯಾಕ್ಷನ್ ಹೇಗಿರುತ್ತೆ, ಅಣ್ಣ ಹೇಗೆ ಖುಷಿ ಪಡ್ತಾರೆ ಅಂತ ಹೇಳಿ. ಸೊ ಇವಾಗ ಬೇಗ ಲಗೇಜ್ ಪ್ಯಾಕ್ ಮಾಡಿಕೊಂಡು ಆದಷ್ಟು ಬೇಗ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಮನೆಯವ್ರಿಗೆ ಆ್ಯಕ್ಚುಲಿ ತುಂಬ ಕೆಲಸ ಇತ್ತು ಬೇರೆ ಕಡೆ, ಆದರೆ ಬೇಡ ಇನ್ನೂ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ. ಹಾಗೆ ನಮ್ಮ ಮಕ್ಕಳು ಕೂಡ ಅಲ್ಲಿ ಬರ್ತಾರೆ. ಸೊ ಅವರಿಗೂ ನಮ್ಮ ಟೈಮು ಅವ್ರ ಟೈಮು ಎಲ್ಲನೂ ಅಡ್ಜಸ್ಟ್ ಮಾಡಬೇಕು. ಸೊ ಬನ್ನಿ ಬೇಗ ಪ್ಯಾಕಿಂಗ್ ಮಾಡಿಕೊಂಡು ಹೋಗೋಣ. ಇವಾಗ ಪೂಜೆ ಆಯಿತು. ಟೊಮೊಟೊ ಬಾತ್ ಮಾಡಿದ್ದೀನಿ ನೋಡಿ, ಟೊಮೊಟೊ ಬಾತ್ ಮಾಡಿದ್ದೀನಿ. ಸೊ ಇದನ್ನು ಇವಾಗ ಪಾರ್ಸಲ್ ಬಾಕ್ಸ್ ತೊಗೊಂಡು ಬಂದಿದ್ದಾರೆ ಇವರು. ಇದಕ್ಕೆಲ್ಲ ಒಂದೊಂದು ಬಾಕ್ಸ್ಗೆ ತುಂಬಿರ್ತೀನಿ. ಹಾಗೆ ನಾನಿವತ್ತು ಏಕಾದಶಿ ಅಲ್ಲ, ಸೊ ಹಾಗಾಗಿ ಪಪಾಯನ ಕಟ್ ಮಾಡ್ಕೊಂಡು ಇಟ್ಕೊಳ್ಳೋಣ ಅಂತ ಹೇಳಿ. ರೀ ಇದು ಉಪ್ಪನ್ನು ನೋಡ್ಕೊಂಬರ್ರಿ ಫ್ರೆಂಡ್ಸ್. ಮಾಡಿಬಿಟ್ಟಿದ್ದೀನಿ, ಬಟ್ ಉಪ್ಪು. ಸೊ ಇದೇನು ಫೋನು ಹಿಂಗಾಗ್ತೈತೆ. ಸೊ ಉಪ್ಪು ಹೇಗಿದೆ ಅಂತ ಹೇಳಿ ನೋಡಬೇಕು. ಇಲ್ಲಾಂದರೆ ನಿಮ್ಗೆ ಒಂಥರ ಬೇಜಾರಾಗ್ಬಿಡುತ್ತೆ. ಉಪ್ಪು ಸ್ವಲ್ಪ ಕಡಿಮೆ ಆಗಿಬಿಟ್ರೆ, ತುಂಬ ಕಡಿಮೆ ಇದ್ರೂ ತಿನ್ಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಜಾಸ್ತಿ ಇದ್ರೂ ತಿನ್ಲಿಕ್ಕಾಗಲ್ಲ. ಹೆಂಗೆ ಅಲ್ವಾ ನಾವುಗಳು. ರೀ ಸ್ವಲ್ಪ ಟೇಸ್ಟ್ ನೋಡ್ರಿ. ತುಂಬ ಸಪ್ಪೆ ಆದರೂ ತಿನ್ನೋಕ್ಕಾಗಲ್ಲ ನೋಡ್ರಿ. ಟೇಸ್ಟ್ ನೋಡ್ಸೋಣ. ನಾನೇ ತಿನ್ನಿಸ್ಬೇಕಂತೆ ಅವರು ರೆಡಿ ಆಗ್ತಾ ಇದ್ದಾರೆ ಫ್ರೆಂಡ್ಸ್. ನೋಡೋಣ ರಿಯಾಕ್ಷನ್. ಉಪ್ಪು ಕಡಿಮೆ ಇದ್ರೆ ಕಡಿಮೆ ಇದೆ ಅಂತ ಹೇಳಿ. ಉಪ್ಪು ಕಮ್ಮಿ ಏನಿಲ್ಲ, ಬೇಸ್ ಚೆನ್ನಾಗಿದೆನಾ? ಓಕೆ, ತಿನ್ಬೋದಾ? ನೀವು ತಿನ್ನೋದಾದ್ರೆ ನಾನು ಏನು ವರಿ ಮಾಡ್ಕೋತಿರ್ಲಿಲ್ಲ, ಬಟ್ ನಿಮ್ಮ ಜೊತೆಗೆ ನಿಮ್ಮ ತಂಗಿನೂ ತಿಂತಾ ಇದ್ದಾರೆ. ಸೊ ಉಪ್ಪು ಕಡಿಮೆ ಇದ್ರೆ ಓಕೆ. ಸೊ ಬಾಕ್ಸ್ ಅಲ್ಲಿ ತುಂಬ್ತಾ ಇದ್ದೀನಿ 3 ಬಾಕ್ಸ್. ಇನ್ನೂ ಸ್ವಲ್ಪ ಉಳಿದ್ರೆ ನನ್ನ ಮಗಳಿಗೂ ಕೂಡ ಹಾಕೊಳ್ಳೋಣ ಅಂತ ಇದ್ದೀನಿ. ನೋಡೋಣ ಏನ್ರಿ, ಓಕೆನಾ? ಸಾಕಷ್ಟಿಷ್ಟು ಸಾಕು. ಪಪ್ಪಣ್ಣ ಒಂದು ಕುಯ್ದು ಬಿಡು ಬೇಗ. ನೀವು ಹೋಗಿ ಬರೋ ಅಷ್ಟರೊಳಗೆ ರೆಡಿ ಆಗ್ಬಿಟ್ಟಿರ್ತೀನಿ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಬಾಕ್ಸಲ್ಲಿ ಹಾಕ್ಕೊಂಡು ಬಸ್ಸಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಬಾಕ್ಸ್. ಇದಕ್ಕೆ ಸ್ಪೂನು ಕೈಯಲ್ಲೇ ತಿನ್ನೋದು ರೀ. ಬಸ್ ಅದು, ಟ್ರೈನ್ ಅಲ್ಲ. ಅಲ್ಲಿ ನಿಲ್ಲಿಸ್ತಾನ ಸಿರಾ ಹತ್ರ. ನೋಡ್ರಪ್ಪ, ಫೋನ್ ಬಿದ್ದಿದ್ದಾಯ್ತು ನನಗೆ ಭಯ. ನಮ್ಮ ಸಾಹೇಬರು ರೆಡಿ ಆಗಿದ್ದಾರೆ ಫ್ರೆಂಡ್ಸ್. ನೋಡಿ, ಸೂಪರಾಗಿ ಕಾಣಿಸ್ತಿದ್ದಾರೆ. ನೋಡ್ರಿ ರೀ,
ಮಸ್ತ್ ಕಾಣಿಸ್ತಿದ್ದೀರಿ ಹೊಸ ಶರ್ಟ್ ಹಾಕೊಂಡಿದ್ದಾರೆ ಫ್ರೆಂಡ್ಸ್, ಹೊಸ ಶರ್ಟು, ಹೊಸ ಟೀ ಶರ್ಟ್ ಇಟ್ಕೊಂಡಿದ್ದಾರೆ. ಹಾ ಸೂಪರ್. ನೋಡಿ ಇನ್ನು ಇಷ್ಟು ಬಾಕ್ಸ್ ರೆಡಿ ಮಾಡ್ಕೊಂಡಿದ್ದೀನಿ. ಇದೊಂದು ಕಟ್ ಮಾಡ್ಕೋಬೇಕು. ಗ್ಯಾಸ್ ಎಲ್ಲ ಕ್ಲೀನಾಗಿ ಒರೆಸಿದ್ದೀನಿ ಬಂದ ತಕ್ಷಣ ನೀಟಾಗಿರಲಿ ಅಂತ ಹೇಳಿ. ಇನ್ನು ಪಾತ್ರೆ ತೊಳೆದಿದೆ, ಇದಕ್ಕೇನಾದರೂ ಒಂದು ಮುಚ್ಕೊಂಡ್ಬಿಡ್ತೀನಿ. ಸೊ ಅಲ್ಲಿ ತನಕ ನಾನು ಬೇಗ ರೆಡಿ ಆಗ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನನಗೆ ಪಪ್ಪಾಯ ಫಾರ್ಕು, ಅವ್ರಿಗೆ 3 ಜನಕ್ಕೆ ಟೊಮೊಟೊ ಭಾತು 1 ಸ್ಪೂನ್ ತೊಗೊಂಡಿದ್ದೀನಿ. ಇನ್ನು ಒಂದು ಎಕ್ಸ್ಟ್ರಾ ಇಷ್ಟು ಉಳಿದಿದೆ, ನನ್ನ ಮಗಳಿಗೆ ತಗೊಂಡಿದ್ದೀನಿ. ಇದನ್ನು ಇವಾಗ ಬ್ಯಾಗಲ್ಲಿ ತುಂಬ್ಕೊತೀನಿ. ಹಾಗೆ ನೀರಿನ ಬಾಟ್ಲಿ 2 ತುಂಬಿಟ್ಟಿದ್ದೀನಿ. ಈ ಪಪ್ಪಾಯ ಹಣ್ಣು ತಗೊಂಡೋಗ್ಬೇಕು, ಎಲ್ಲ ಬ್ಯಾಗಲ್ಲಿ ಹಾಕ್ಕೋಬೇಕು ಫ್ರೆಂಡ್ಸ್. ಇವಾಗ ಲೇಟ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ಇವಾಗ ರೆಡಿಯಾಗಿದ್ದೀವಿ. ಹೊರಡೋದು ಸ್ವಲ್ಪ ಲೇಟ್ ಆಯಿತು. ಇನ್ನು ಇವರು ಬಾಕ್ಲು ಹಾಕ್ತಾ ಇದ್ದಾರೆ, ಬೇಗ ಬಾಕ್ಲು ಹಾಕಿ ಹೋಗೋಣ. ಸೊ ನಮ್ಮ ಅತ್ತೆ ಜೊತೆಗೆ ಹೋಗ್ತಾ ಇದ್ದೀವಿ ಸರ್ಪ್ರೈಸ್ ಆಗಿ ನಮ್ಮ ಅಣ್ಣಂಗೆ. ಸೊ ಏನೇನಾಗುತ್ತೆ ಅಂತ ಹೇಳಿ ಎಲ್ಲ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮ್ಗಳಿಗೂ, ಬನ್ನಿ. ಇನ್ನು ನಾವೆಲ್ಲ ಸೇರಿ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಬಸ್ ಸ್ಟ್ಯಾಂಡಿಗೆ ಅಂದರೆ ಹರಿಹರ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಅಲ್ಲಿ ಬಸ್ ಅಂತೂ ತುಂಬ ಇರಲಿಲ್ಲ. ಒಂದು ಬಸ್ ಬಂತು, ಅದೂ ಕೂಡ ಖಾಲಿ ಇತ್ತು. ಅವರು ಹೇಳಿದ್ರು ನಾವು ದಾವಣಗೆರೆಗೆ ಹೋಗಿ ಅಲ್ಲಿಂದ 2 ಗಂಟೆಗೆ ನಾವು ಬಿಡ್ತೀವಿ ಅಂತ ಹೇಳಿ. ಇನ್ನೇನು ಮಾಡೋದು, ಅಲ್ಲಿ ಹೋಗಿ ಮತ್ತೆ ಬಸ್ ಹುಡ್ಕೊಂಡು ಅಲ್ಲಿಂದ ಹತ್ತೋದು ಅಷ್ಟೇ. ಇನ್ನೇನು ಬಸ್ಸಲ್ಲೇ ಕೂತ್ರೆ ಆಯಿತು. 2 ಗಂಟೆಗೆ ಹೋದ್ರೂ ಓಕೆ, ಒಟ್ಟಲ್ಲಿ 6:15ಗಂತೂ ಹೋಗ್ತೀವಿ ಅಂತ ಹೇಳಿ ಸರಿ ಆಯಿತು ಅಂತ ಹೇಳಿ ದಾವಣಗೆರೆ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ದಾವಣಗೆರೆ ಬಸ್ ಸ್ಟ್ಯಾಂಡು ನಿಲ್ಲಿಸಿದ್ರು, ತುಂಬ ಹೊತ್ತು ನಿಲ್ಲಿಸಿದ್ರು ಅಲ್ಲಿ. ಇನ್ನು ಸೀಟೆಲ್ಲ ಖಾಲಿ ಇತ್ತಲ್ಲ, ಅಲ್ಲೇ ನಾನು ಟೊಮೊಟೊ ಭಾತ್ ತೊಗೊಂಬಂದಿದ್ದೆಲ್ಲ ಎಲ್ಲರೂ ಊಟ ಮಾಡಿದ್ರು. ನಾನು ಹಣ್ಣು ತಿಂದೆ, ಏಕಾದಶಿ ಅಲ್ಲ, ಹಾಗಾಗಿ ನಾನು ಪಪ್ಪಾಯ ಹಣ್ಣು ತಿಂದ್ಕೊಂಡು ಇನ್ನು ಬಸ್ ಫುಲ್ ಆದ ತಕ್ಷಣ ಅಲ್ಲಿಂದ ಬಸ್ಸು ಹೊರಡ್ತು ಬೆಂಗಳೂರು ಕಡೆ. ಇನ್ನು ಬೆಂಗಳೂರಿಗೆ ಬಂದಾಗ ಕಾರ್ ಕಳಿಸು ಅಂತ ಹೇಳಿ ನಮ್ಮ ಅದಕ್ಕೆ ಮಗನಿಗೆ ಫೋನ್ ಮಾಡಿದ್ರು. ಅಣ್ಣ ಇದ್ದು ಕಾರ್ ಏನಕ್ಕೆ, ಬೈಕಲ್ಲಿ ಹೋಗಿ ಕರ್ಕೊಂಡು ಬಾ ಅಂತ ಹೇಳಿದ್ರಂತೆ. ಇಲ್ಲ ಅಕ್ಕಿ ಮೂಟೆ ಎಲ್ಲ ತರ್ತಾಯಿದ್ದೀನಿ, ಒಜ್ಜಿ ಇದ್ದಾವೆ ಅಂತ ಹೇಳಿ. ಆ 2 ಅಕ್ಕಿ ಮೂಟೆ ಯಾರು ಅಂತ ಅಂದರೆ ನಾನು, ನಮ್ಮ ಮನೆಯವರು. ನಮ್ಮ ಅದಕ್ಕೆ ಅಕ್ಕಿ ತರ್ತಾಯಿದ್ದೀನಿ, ಅಕ್ಕಿ ಮೂಟೆ ತರ್ತಾಯಿದ್ದೀನಿ, ಎಲ್ಲ ಭಾರ ಇದೆ ಅಂದಿದ್ದಕ್ಕೆ ಸರಿ ಆಯಿತು ಕಾರೇ ತೊಗೊಂಡು ಹೋಗು ಅಂತ ನಮ್ಮ ಅಣ್ಣ ಹೇಳಿದ್ರಂತೆ. ನಮ್ಮ ಅಣ್ಣ ಆ್ಯಕ್ಚುಲಿ ಅಲ್ಲಿಂದ ಕಾರ್ ಬರೋ ತನಕನೂ ಅಷ್ಟು ನೋಡಿರಲಿಲ್ಲ. ಸೊ ಅವರು ಕಾರ್ ಬರ್ತಾಯಿದೆ, ಇನ್ನು ಬರ್ತಾಯಿದ್ದಾರೆ, ಲಗೇಜ್ ಎಲ್ಲ ಇಳಿಸ್ಕೊಳ್ಳೋಣ ಅಂತ ಹೇಳಿ. ಆಮೇಲೆ ಫುಲ್ ಗಾಬರಿ ಆಗಿಬಿಟ್ರು ಅವರು. ಅಂದರೆ ಒಂಥರ ರಿಯಾಕ್ಷನ್ ಕೊಡೋಕ್ಕೆ ಆಗ್ತಾಯಿಲ್ಲ ಅವರಿಗೆ. ಇದೇನಿದ್ದು ಸಡನ್ ಈ ಥರ ನಾನು ಲೈಫಲ್ಲೇ ಹೇಳದೆ ಬಂದಿರೋದು ಅಂದರೆ ಇದೇ ಫಸ್ಟ್ ಟೈಮು. ಸೊ ನಮ್ಮಣ್ಣ ಎಕ್ಸ್ಪೆಕ್ಟು ಮಾಡಿರಲಿಲ್ಲ ನಾವು ಬರ್ತೀವಿ ಅಂತ ಹೇಳಿ. ಸೊ ಸಡನ್ನಾಗಿ ನೋಡಿ ತುಂಬಾ ಖುಷಿ ಪಟ್ಟರು ಅವರು. ಇನ್ನೊಂದು ಏನಪ್ಪ ಅಂತಂದರೆ, ನಾವು ಬಸ್ಸಲ್ಲಿ ಬರುವಾಗ ಅಣ್ಣ ಫೋನ್ ಮಾಡ್ತಾಯಿದ್ರು, ಎಲ್ಲಿದ್ದೀರಾ ಅಂತ ಹೇಳಿ. ಡ್ಯೂಟಿಗೆ ಹೋಗಿದ್ದೀನಿ ಅಣ್ಣ ಅಂತ ಹೇಳಿದ್ದೆ. ಇನ್ನೊಂದು ಏನಪ್ಪ ಅಂತಂದರೆ, ಅಮ್ಮ ಮತ್ತು ನಮ್ಮ ದೀಪಣ್ಣ ಇಬ್ಬರೂ ಕೂಡ ಬೆಂಗಳೂರಿಗೆ ಬರೋರಿದ್ರು. ಅಮ್ಮಂದು ಕಣ್ಣಿನ ಚೆಕಪ್ ಇತ್ತು. ಅಣ್ಣ ಹಾಗಾಗಿ ನೈಟು 11 ಗಂಟೆಯಿಂದ ದಾವಣಗೆರೆಯಿಂದ ಬಸ್ ಇದೆ, ಸೊ ನೀವು ಸ್ವಲ್ಪ ವ್ಯಾನಲ್ಲಿ ಬಿಟ್ಬಿಡ್ರಮ್ಮ ಬಸ್ ಸ್ಟ್ಯಾಂಡಿಗೆ ಅಂತ ಹೇಳಿದ್ರು. ಸರಿ ಆಯಿತು ಅಣ್ಣ ಅಂತ ಹೇಳಿದ್ದೆ. ಮತ್ತು ಸರ್ಪ್ರೈಸ್ ನಂದು ಎಲ್ಲ ಹಾಳಾಗಬಾರ್ದು ಅಂತ ಹೇಳಿ ಸರಿ ಆಯಿತು ಅಂತ ಹೇಳಿದ್ದೆ. ಇನ್ನು ಅಮ್ಮನ ಚಿಂತೆ ಮಾಡ್ತಾಯಿದ್ರು ಅಣ್ಣ, ಏನು ಮಾಡೋದು, ಅಮ್ಮಂಗೆ 11 ಗಂಟೆಗೆ ದಾವಣಗೆರೆಗೆ ಬಿಡಬೇಕಲ್ಲ ಅಂತ ಹೇಳಿ. ಇನ್ನೊಂದೇನಪ್ಪ ಅಂತಂದರೆ, ನಮ್ಮ ಅಮ್ಮಂಗೂ ಕೂಡ ನಾವು ಹೇಳಿರಲಿಲ್ಲ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳಿ. ಮತ್ತು ಅಣ್ಣ ಅಮ್ಮಂಗೆ ಫೋನ್ ಮಾಡಿ, ಅಮ್ಮ ನೀವು ನೈಟು ನೋಡಿ ಹೆಂಗಾದರೂ ವ್ಯವಸ್ಥೆ ಮಾಡ್ಕೊಳ್ಳಿ, ಹರಿಹರದಿಂದ ದಾವಣಗೆರೆಗೆ 11 ಗಂಟೆಗೆ ರೀಚ್ ಆಗಿಬಿಡ್ರಿ ಬೇಗನೆ ಅಂತ ಹೇಳಿದರು. ಸರಿ ಅಂತ ಹೇಳಿ ಅಮ್ಮ ಓಕೆ ಕಣಪ್ಪ ನಾವು ಬರ್ತೀವಿ, ನೀನು ಚಿಂತೆ ಮಾಡಬೇಡ ಅಂತ ಹೇಳಿದ್ರು. ಇನ್ನು ಬಂದ್ವಲ್ಲ, ಸೊ ಅಣ್ಣ ಬೇಗ ಮಂಡಕ್ಕಿ ಬಜ್ಜಿ ಮಿರ್ಚಿ ಎಲ್ಲ ತರಿಸಿದ್ರು. ಅದೆಲ್ಲ ತಿನ್ಕೊಂಬಿಟ್ಟು ಟೀ ಎಲ್ಲ ಕುಡಿದು ಮತ್ತೆ ನಮ್ಮ ಅತ್ತಿಗೆ ಅಡುಗೆ ಮಾಡಿದ್ರು. ಈ ಸರ್ಪ್ರೈಸ್ ಅಂತೂ ತುಂಬ ವಿಶೇಷ, ನನಗೂ ಕೂಡ ನಮ್ಮ ಅಣ್ಣಂಗೂ ಕೂಡ. ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಕೆ, ಬೈ ಫ್ರೆಂಡ್ಸ್, ಟೇಕ್ ಕೇರ್.